ಬರುವ ತಾರೀಕು 20ರಂದು ಆದಿತ್ಯವಾರದಂದು ದೇರ್ಲಕಟ್ಟೆಯ ಸಿಟಿ ಗ್ರೌಂಡ್ನಲ್ಲಿ ಜಾಗ್ವರ್ ಫಿಟ್ನೆಸ್ ಸೆಂಟರ್ನ ಅವರ ನೇತೃತ್ವದಲ್ಲಿ ಜಾಗ್ವರ್ ಕ್ಲಾಸಿಕ್ ಎಂಬ ಕೇರಳ ಮತ್ತು ಕರ್ನಾಟಕದ 2 ರಾಜ್ಯಗಳ ದೇಹದಾರ್ಢ್ಯ ಸ್ಪರ್ಧೆಯನ್ನು ಆಯೋಜಿಸಲು ಉದ್ದೇಶಿಸಿದ್ದೇವೆ. ಈ ಒಂದು ಪ್ರೆಸ್ ಮೀಟ್ನಲ್ಲಿ ಇದರ ಮಾಲಕರು ಈಗಾಗಲೇ ಮಿಸ್ಟರ್ ಕರ್ನಾಟಕ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ನವಾಜ್ರವರಿದ್ದಾರೆ. ಅದೇ ರೀತಿ ಜಾಗ್ವರ್ ಕ್ಲಾಸಿಕ್ ಇದರ ಓನರಾದಂತಹ ಸಿದ್ದೀಕ್ರವರಿದ್ದಾರೆ. ಇನ್ನೊಬ್ಬರು ಮಿತ್ರರು ಮಿಸ್ಟರ್ ಏಷ್ಯಾ ಪ್ರಶಸ್ತಿ ಪಡೆದಿರತಕ್ಕಂತಹ ರಮೀಜ್ರವರು ಇದ್ದಾರೆ. ಹಾಗೂ ಮಿಸ್ಟರ್ ಸೌತ್ ಇಂಡಿಯಾ ಪ್ರಶಸ್ತಿ ಪಡೆದ ವಿನೋದ್ರವರ ಈ ಎಲ್ಲರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನಾನು ನಿಮ್ಮ ಪತ್ರಕರ್ತರ ಮುಖಾಂತರ ಎಲ್ಲ ನಾಡಿನ ಯುವಕರು ದೇಹದಾರ್ಢ್ಯ ಸ್ಪರ್ಧೆಗೆ ಸ್ಪರ್ಧಿಸ್ತಕ್ಕಂಥ ಎಲ್ಲರನ್ನು ನಾನು ಅವರಿಗೆ ಆಹ್ವಾನ ಕೊಡೋದರೊಂದಿಗೆ ತಾವುಗಳು ಆದಷ್ಟು ಬೇಗ ಯಾರೆಲ್ಲ ಇದ್ದಾರೆ ಅವರ ಎಲ್ಲ ವಿಚಾರವನ್ನು ಈ ಆಯೋಜಿಸಿರ್ತಕ್ಕಂತಹ ಈ ತಂಡಕ್ಕೆ ನೀವು ಕೊಡಬೇಕಾಗಿ ವಿನಂತಿಯನ್ನು ಮಾಡೋದರೊಂದಿಗೆ ಈ ಕಾರ್ಯಕ್ರಮವನ್ನು ನಾಳಿದ್ದು ಸಂಜೆ 4 ಗಂಟೆಗೆ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾಗಿರ್ತಕ್ಕಂತಹ ಹಾಗೂ ಈ ಪ್ರದೇಶದ ಉಳ್ಳಾಲ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ UT ಖಾದರ್ ಅವರ ನೇತೃತ್ವದಲ್ಲಿ ಅದೇ ರೀತಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸಿಂಡಿಕೇಟ್ ಬ್ಯಾಂಕ್ ಸದಸ್ಯರಾಗಿರ್ತಕ್ಕಂಥ UT ಇಫ್ತಿಕಾರ್ ಅವರು, ಪುತ್ತೂರು ಶಾಸಕರಾಗಿರ್ತಕ್ಕಂಥ ಅಶೋಕ್ ರೈ ಅವರು, ಕರ್ನಾಟಕ ಪ್ರದೇಶ KPCC ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಪದ್ಮರಾಜರವರು, KPCC ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಮಿಥುನ್ ರೈ ಅವರು, ಮುಡಿಪು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಈಗಾಗಲೇ ಕಂಬಳ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂತಹ ಪ್ರಶಾಂತ್ ಕಾಜಾರವರು, ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರು ಆಗಿರ್ತಕ್ಕಂತಹ ಅಬ್ದುಲ್ ಶಕೀಲ್ ರವರು, ನರಿಂಗಾನ ಪಂಚಾಯತಿನ ಅಧ್ಯಕ್ಷರಾಗಿರ್ತಕ್ಕಂಥ ನವಾಜ್ರವರು, ಸ್ಥಳೀಯ ಪಂಚಾಯತಿನ ಅಧ್ಯಕ್ಷೆಯಾಗಿರ್ತಕ್ಕಂಥ ರಜಿಯಾರವರು, ಪಂಚಾಯತಿನ ಸದಸ್ಯರಾಗಿದ್ದ ಇಕ್ಬಾಲ್ ರವರು, ಅದೇ ರೀತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ CM ಸತ್ತಾರ್ ರವರು, ಅವರ ಸಹೋದರ CM ಫಾರೂಕ್ ರವರು, ಸ್ಥಳೀಯ ಮಟ್ಟದ ನಾಯಕರು, ಪಂಚಾಯತ್ ಸದಸ್ಯರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮದ ವಿಚಾರವಾಗಿ ಅದರ ರೂಪುರೇಷೆಯನ್ನು, ಅದರ ದೇಹದಾರ್ಢ್ಯ ಸ್ಪರ್ಧೆಯ ವಿಚಾರವಾಗಿ ಈಗಾಗಲೇ ನಾನು ಪ್ರಸ್ತಾವನೆ ಮಾಡಿರ್ತಕ್ಕಂತಹ ಮಿಸ್ಟರ್ ಏಷ್ಯಾ ಪ್ರಶಸ್ತಿ ಪಡೆದ ರಮೇಶ್ ರವರು, ಬಹುಶಃ ಇವೆಲ್ಲ ಯುವಕರು ಇವರ ಬಗ್ಗೆ ಗೊತ್ತಿದೆ. ಇವರು ಇದರ ವಿಚಾರವಾಗಿ ಮಾತನಾಡಲಿಕ್ಕಿದ್ದಾರೆ. ನಮ್ಮ ದೇಹದಾರ್ಢ್ಯ ಸ್ಪರ್ಧೆ ಏನು ಜಾಗ್ವರ್ ಫಿಟ್ನೆಸ್ ಅವರು ಆರ್ಗನೈಸ್ ಮಾಡ್ತಿದ್ದಾರೆ. ಅದಕ್ಕೆ ಒಂದು ನಿಮ್ಮ ಸಹಕಾರ ತುಂಬಾ ಬೇಕಿದೆ. ಯಾಕಂದರೆ ಜಾಸ್ತಿ ಜನಕ್ಕೆ ರೀಚ್ ಆಗೋದು ಸೋಷಿಯಲ್ ಮೀಡಿಯಾ ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಗೆ ಗೊತ್ತಿದೆ. ಅದೇ ನಿಮ್ಮ ಮಾಧ್ಯಮ ಮಿತ್ರರು ಬಂದು ಸಪೋರ್ಟ್ ಮಾಡಿದರೆ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಇದರಿಂದ ಒಂದು ಅವೇರ್ನೆಸ್ ಕೂಡ ಕ್ರಿಯೇಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಜಾಗ್ವರ್ ಫಿಟ್ನೆಸ್ ಇವರು 10 ತಿಂಗಳ ಮುಂಚೆ ದೇರ್ಲಕಟ್ಟೆಯಲ್ಲಿ ಜಿಮ್ಮನ್ನು ಓಪನ್ ಮಾಡ್ತಾರೆ. ಈ ಜಿಮ್ಮಿನ ಉದ್ದೇಶ ಕೇವಲ ಒಂದು ಬಿಸ್ನೆಸ್ ಆಗಿರೋದಿಲ್ಲ. ಆ ಪ್ರದೇಶಕ್ಕೆ ಉಳ್ಳಾಳಾಗಿರ್ಬೋದ ಈ ಮಂಗಳೂರು ಏನು ಇಡೀ ಮಂಗಳೂರಿಗೆ ಒಂದು ಮಾದರಿಯಾದ ಜಿಮ್ ಮಾಡಬೇಕು ಅಂತ ಒಂದು ಆಸೆ ಕನಸು ಕಟ್ಟು ಬಂದಿರ್ತಾರೆ. ಯಾಕಂದರೆ ಸಿದ್ನವರಾಗೆ ನವಾಜ್ನವರು ಬೇರೆ ಕೆಲಸ ಕೂಡ ಮಾಡ್ತಾ ಇರ್ತಾರೆ. ಅವರ ಬೇರೆ ಕೂಡ ಬಿಸ್ನೆಸ್ ಇದೆ. ಆದರೆ ಆದರೂ ಕೂಡ ಜಿಮ್ಮಿನಲ್ಲಿ ಒಂದು ತುಂಬ ಆಸಕ್ತಿ ಬಂದು ದೇಹವನ್ನು ಬೆಳೆಸೋದು, ಆರೋಗ್ಯವನ್ನು ಇಟ್ಕೊಳ್ಳಿಕ್ಕೆ ಅವ್ರಿಗೆ ತುಂಬ ಒಂದು ಕೊಡುಗೆ ಕೊಡಬೇಕಂತ ತುಂಬಾ ಆಸೆ ಇತ್ತು. ಅದೇ ಕಾರಣಕ್ಕೆ ಒಂದು ಜಿಮ್ಮನ್ನು ಓಪನ್ ಮಾಡಿದ್ದಾರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆಯೇ ಅಲ್ಲಿಗೆ ಬಿಸ್ನೆಸ್ಸಲ್ಲೇ ಅದನ್ನು ನಿಲ್ಲಿಸದೆ ಇದರಿಂದ ಈ ಫೀಲ್ಡ್ ಇದೆ, ಇಂಡಸ್ಟ್ರಿ ಏನಿದೆ, ಫಿಟ್ನೆಸ್ ಇಂಡಸ್ಟ್ರಿ ಅಂತ ಏನು ಹೇಳ್ತೀವಿ ನಾವು, ಅಲ್ಲಿಗೆ ಒಂದು ಕಾಂಪಿಟೇಷನ್ ಆರ್ಗನೈಸ್ ಮಾಡಬೇಕು. ಯಂಗ್ ಯೂತ್ ಅಥ್ಲೀಟ್ನವರಿಗೆ ಒಂದು ಸ್ಟೇಜನ್ನು ಕಲ್ಪಿಸಿಕೊಡ್ಬೇಕು ಅಂತ ಒಂದು ನಿರ್ಧಾರ ಮಾಡ್ತಾರೆ. ಅದು ನಿರ್ಧಾರ ಮಾಡುವಾಗ ನಾನು ನ್ಯಾಷನಲ್ ಅಮೆಚೂರ್ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ವತಿಯಿಂದ ಕೆಲಸವನ್ನು ಮಾಡುತ್ತಿರೋದ್ರಿಂದ ಅವರು ನನ್ನನ್ನು ಅಪ್ರೋಚ್ ಮಾಡಿದಾಗ ಈಗ
ಇದಕ್ಕೆ ಸಹಾಯ ಮಾಡಬೇಕು, ಯಾವ ಥರ ಇದಕ್ಕೆ ಗೈಡೆನ್ಸ್ ಕೊಡಬೇಕು ಅಂತ ಅವರಿಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆಯೇ ಈ ಕಾಂಪಿಟೇಷನ್ ದೇರ್ಲಕಟ್ಟೆಯಲ್ಲಿ ಪ್ರಪ್ರಥಮ ಬಾರಿಯಾಗಿ ನಡೀತಾ ಇದೆ. ದೇರ್ಲಕಟ್ಟೆಯ ಸುತ್ತಮುತ್ತಲು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಹಿಸ್ಟ್ರಿಯಲ್ಲಿ ಆಗಿರಲಿಲ್ಲ, ಪ್ರಪ್ರಥಮ ಬಾರಿಗೆ ಆಗ್ತಾ ಇದೆ. ಇದು ತುಂಬ ಒಂದು ಖುಷಿಯ ವಿಚಾರ. ಯಾಕಂತ ಹೇಳಿದರೆ ಇಂಥ ಒಂದು ಇನಿಷಿಯೇಟಿವ್ ತಗೊಳ್ಳಿಕ್ಕೆ ಧೈರ್ಯ ಬೇಕು. ಯಾಕಂದರೆ ಒಂದು ಸ್ಟೇಜ್ ಕೊಡಬೇಕಂದ್ರೆ ಯೂತ್ನವರಿಗೆ, ಅಥ್ಲೀಟ್ನವರಿಗೆ ಅದಕ್ಕೆ ತುಂಬಾ ಕೆಲಸ ಕಾರ್ಯ ಇದೆ. ಹಾಗೆಯೇ ಇವರ ಬಿಸ್ನೆಸ್ ಬಿಟ್ಟು ಇವರು ಜಿಮ್ಮಿದ್ದು ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ಒಂದು ಆರ್ಗನೈಸ್ ಮಾಡೋದಂದರೆ ಅಷ್ಟು ಈಸಿ ಕೆಲಸ ಅಲ್ಲ. ಅದಕ್ಕೆ ಅವರು ತಮ್ಮ ಎಲ್ಲ ಏನಿದೆ ಕೆಲಸವನ್ನು ಬದಿಗಿಟ್ಟು ಒಂದು ಉತ್ತಮವಾದ ಕಾರ್ಯಕ್ರಮ, ಉತ್ತಮವಾದ ಒಂದು ದೇಹದಾಢ್ಯ ಸ್ಪರ್ಧೆ ಆಯೋಜಿಸಬೇಕಂತ ಹೇಳಿ ಅವರೊಂದು ಸ್ಟೇಜ್ ಕ್ರಿಯೇಟ್ ಮಾಡಿಕೊಡ್ತಾ ಇದ್ದಾರೆ ಯಂಗ್ ಯೂತ್ ಅಥ್ಲೀಟ್ಸ್ನವರಿಗೆ. ಇದಕ್ಕೆ ತುಂಬಾ ಖುಷಿ ಇದೆ. ಹಾಗೆಯೇ ನವಾಜ್ನವರು ಕೂಡ ಪ್ರೋ ಕಾರ್ಡ್ ಹೋಲ್ಡ್ ಆಗಿರುವಂತಹ ಬಾಡಿ ಬಿಲ್ಡರ್, ಅವರಿಗೆ ಕೂಡ ಅವರ ಜಿಮ್ಮಿನಲ್ಲಿ ಇನ್ನೂ ಕೂಡ ಪ್ರೋ ಬಾಡಿ ಬಿಲ್ಡರ್ ಬರಬೇಕು, ಹಾಗೆಯೇ ಮಂಗಳೂರಲ್ಲಿ ಇನ್ನೂ ಕೂಡ ಪ್ರೋ ಅಥ್ಲೀಟ್ನವ್ರು ಬರಬೇಕು ಅನ್ನೋ ಒಂದು ಕನಸಿನಿಂದ ಈ ಒಂದು ಕಾಂಪಿಟೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಇದು ಜಸ್ಟ್ ಒಂದು ಸ್ಯಾಂಪಲ್ ಆಗಿ ಈ ಕಾಂಪಿಟೇಷನ್ ಮಾಡ್ತಾ ಇದ್ದೇವೆ. ಯಾವ ಥರ ನಡೆಯುತ್ತೆ, ಯಾವ ಥರ ಕ್ರೌಡ್ ನಮಗೆ ಸಪೋರ್ಟ್ ಕೊಡುತ್ತೆ, ಹಾಗೆಯೇ ಯಾವ ಥರ ಸ್ಪರ್ಧೆಯಿಂದ ಜನರು ಬರ್ತಾರೆ ಅಂತ ನೋಡಲಿಕ್ಕೋಸ್ಕರ ಇದು ಚೆನ್ನಾಗಿ ಆಗಬೇಕು, ಚೆನ್ನಾಗಿ ಆಗುತ್ತೆ ಅಂತ 100ಕ್ಕೆ 100 ಒಂದು ವಿಶ್ವಾಸದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹಾಗೆಯೇ ಇದು ಆದರೆ ಚೆನ್ನಾಗಿ ಆದರೆ ಇನ್ನೂ ನ್ಯಾಷನಲ್ ಲೆವೆಲ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಆಯೋಜಿಸುವಂಥ ಇವರಿಗೆ ಆಸೆ ಕೂಡ ಇದೆ. ಇದರಿಂದ ಇದನ್ನು ಕೇಳಿ ತುಂಬ ಖುಷಿ ಆಯಿತು. ಹಾಗೆಯೇ ಇದು ಸಕ್ಸಸ್ ಆಗಲಿ ಅಂತ ನಮ್ಮ ಅಸೋಸಿಯೇಷನ್ ಕಡೆಯಿಂದ ಅವರಿಗೆ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಬಾಡಿ ಬಿಲ್ಡಿಂಗ್ ದೇಹದಾಢ್ಯ ಸ್ಪರ್ಧೆ ಆಗಿದ್ದರಿಂದ ಯಾವುದೇ ಒಂದು ರಾಜಕೀಯ ಆಗಿರ್ಬೋದು, ಯಾವುದೇ ಒಂದು ರೀಜನ್ ಆಗಿರ್ಬೋದು, ಅದಕ್ಕೆ ಯಾವುದು ಸೀಮಿತ ಆಗಿರೋದಿಲ್ಲ. ಇದು ಓಪನ್ ಆಗಿರುತ್ತೆ. ನಮ್ಮ ಗೆಸ್ಟ್ ಲಿಸ್ಟ್ ನೋಡಿದರೆ ನಿಮಗೆ ರಾಜಕೀಯ ವ್ಯಕ್ತಿಗಳು ಕಾಣ್ತಾರೆ, ಆದರೆ ಅವರು ನಮಗೆ ಒಂದು ಮೋರಲ್ ಸಪೋರ್ಟ್ ಆಗಿ ಹಾಗೆಯೇ ಮುಂದೆ ಹೋಗಿ ಅನ್ನೋ ಒಂದು ಆತ್ಮವಿಶ್ವಾಸ ಕೊಡಲಿಕ್ಕೆಗೋಸ್ಕರ ಇದ್ದಾರೆ ಹೊರತು ನಮಗೆ ಯಾವುದೇ ಒಂದು ಈ ಅಸೋಸಿಯೇಷನ್ನಿಂದ ಯಾವುದೇ ಒಂದು ರಾಜಕೀಯ ಆಗಿರ್ಬೋದು, ಹಾಗೆಯೇ ರೀಜನ್ ಆಗಿರ್ಬೋದು, ಇಲ್ಲಿಗೆ ಯಾವುದೇ ಒಂದು ಕನೆಕ್ಷನ್ ಇರುವುದಿಲ್ಲ. ಹಾಗೆಯೇ ಕರ್ನಾಟಕ, ಕೇರಳ ಅಂತ 2 ಸ್ಟೇಟಿಗೆ ಇಟ್ಟಿದ್ದೀವಿ. ಯಾಕಂತ ಹೇಳಿದರೆ ನಾವು ಈ ಮಂಗಳೂರು ಜನರು ಕಾಸರಗೋಡನ್ನು ಕೂಡ ಒಂದು ನಮ್ಮ ಊರೇ ಅಂತ ಒಂದು ಭಾವಿಸ್ತಾ ಇರ್ತೀವಿ. ಯಾಕಂದರೆ ಕೇರಳ ಬಾರ್ಡರ್ ಆಗಿರೋದ್ರಿಂದ ಅಲ್ಲಿಂದ ತುಂಬ ಅಥ್ಲೀಟ್ನವರು ಮಂಗಳೂರಿಗೆ ಕಾಂಪಿಟೇಷನ್ ಮಾಡಲಿಕ್ಕೆ ಬರ್ತಾರೆ. ಆವಾಗ ಅವರಿಗೆ ಇಲ್ಲಿ ಮಂಗಳೂರಲ್ಲಿ ದಕ್ಷಿಣ ಕನ್ನಡ ಆಗಿರೋದ್ರಿಂದ ಇಲ್ಲಿ ಅಸೋಸಿಯೇಷನ್ ಕಾಸರಗೋಡು ಡಿಸ್ಟಿಕ್ ಅವರನ್ನು ಆರ್ಗನೈಸ್ ಮಾಡಲಿಕ್ಕೆ ಬಿಡುವುದಿಲ್ಲ ಇಲ್ಲಿ ಕಾಂಪಿಟೇಷನ್ ಮಾಡಲಿಕ್ಕೆ. ಇದಕ್ಕೋಸ್ಕರ ನಾವು ಯಾವುದೇ ಒಂದು ಕಾಂಪ್ಲಿಕೇಶನ್ ಬೇಡ, ಇಲ್ಲಿ ಒಂದು ಬಂದವರಿಗೆ ಇಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಕಾಸರಗೋಡು ಅವರಿಗೆ ಅಂತ ಹೇಳಿ ಯಾವುದೇ ಒಂದು ಕನ್ಫ್ಯೂಷನ್ ಬೇಡ ಅಂತೇಳಿ ಕರ್ನಾಟಕ ಹಾಗೂ ಕೇರಳ 2 ಸ್ಟೇಟಿಗೆ ಇಟ್ಟಿದ್ದೀವಿ. ಸೊ ಆವಾಗ ನಮಗೆ ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ, ಇಬ್ಬರು ಕೂಡ ಬರ್ಬೋದು, 2 ಸ್ಟೇಟ್ನವರು ಕೂಡ ಅಂತ ಪ್ರಪ್ರಥಮ ಬಾರಿಗೆ ಈ ಥರ ಒಂದು ಡಿಸಿಷನ್ ತೆಗೆದಿವಿ. ಯಾಕಂದರೆ ಇಷ್ಟುವರೆಗೂ ಕರ್ನಾಟಕ ಆದರೆ ಕರ್ನಾಟಕ ಮಾತ್ರ ಆಗುತ್ತೆ, ಕೇರಳ ಆದರೆ ಕೇರಳ ಮಾತ್ರ ಆಗುತ್ತೆ. 2 ಡಿಸ್ಟಿಕ್ ಇದು ಫಸ್ಟ್ ಟೈಮ್ ಕೂಡ ಆಗಿರುತ್ತೆ. ಯಾಕಂದರೆ ಬಾರ್ಡರ್ ಡಿಸ್ಟಿಕ್ ಸ್ಟೇಟ್ ಆಗಿರೋದ್ರಿಂದ ನಮಗೆ ಈ ಒಂದು ನಿರ್ಧಾರವನ್ನು ಕೈಗೊಳ್ತಾ ಇದ್ದೀವಿ. ಹಾಗೆಯೇ ಇದರ ಬಗ್ಗೆ ಮುಂಚಿನವಾಗಿ ನಮ್ಮ ಈ ಚಾಂಪಿಯನ್ಶಿಪ್ನ ಆರ್ಗನೈಸ್ ಆಗಿ ಮಾಡಿರುವಂಥ ನವಾಜ್ ಹಾಗೂ ಸಿದ್ದಿಕ್, ಹಾಗೆಯೇ ಜಾಗೋರ್ ಫಿಟ್ನೆಸ್ ಓನರ್ ಆಗಿ ಇವರಿಬ್ಬರು ಕೂಡ ಮುಂದೆ ಮಾತಾಡ್ತಾರೆ. ನಾವು ದೇರ್ಲಕಟ್ಟೆಯಲ್ಲಿ ಪ್ರಪ್ರಥಮವಾಗಿ ಜಾಗೋರ್ ಫಿಟ್ನೆಸ್ ಇದರ ವತಿಯಿಂದ ಜಾಗೋರ್ ಕ್ಲಾಸಿಕ್ 2024 ಈಗ ರೆಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ನಾನು ಮತ್ತು ನವಾಜ್ ನಮ್ಮದೊಂದು ತುಂಬ ಟೈಮಿಂದ ಒಂದು ಉದ್ದೇಶವಾಗಿತ್ತು, ಒಂದು ಜಾಗೋರ್ ದೇರ್ಲಕಟ್ಟೆ ಎಂಬ ಊರಲ್ಲಿ ಒಂದು ಜಾಗೋರ್ ಫಿಟ್ನೆಸ್ ಎಂಬ ಜಿಮ್ಮನ್ನು ಓಪನ್ ಮಾಡೋಕ್ಕೆ. ಅದು ಆಲ್ಮೋಸ್ಟ್ ಈಗ ನಾವು ಓಪನ್ ಮಾಡಿ 7 ಮಂತ್ಸ್ ಆಲ್ಮೋಸ್ಟ್ ಆಯಿತು. ಅದಕ್ಕೋಸ್ಕರ ಅದೇ ಊರಲ್ಲಿ ಒಂದು ಜಾಗೋರ್ ಕ್ಲಾಸಿಕ್ ಎಂಬ ದೇಹದಾಢ್ಯ ಸ್ಪರ್ಧೆಯನ್ನು ಓಪನ್ ಮಾಡುವ ಉದ್ದೇಶವೂ ಇತ್ತು. ಅದಕ್ಕೆ ಸಹೋದರರೆಲ್ಲ ಮಿತ್ರರೆಲ್ಲ ಇವರ ಸಪೋರ್ಟಿನಿಂದ ಈ ಉದ್ದೇಶವೀಗ ಇದೇ ಬರುವ ತಾರೀಕು 20ನೇ ತಾರೀಕು ದೇರ್ಲಕಟ್ಟೆಯಲ್ಲಿ ನೆರವೇರಿಸಲಿದ್ದೇವೆ. ತಮ್ಮ ಎಲ್ಲರ ಸಹಕಾರ ಅದಕ್ಕೆ ಪೂರಕವಾಗಿರುತ್ತದೆ. ಮತ್ತು ಕರ್ನಾಟಕ ಸ್ಟೇಟ್ ಮತ್ತು ಕೇರಳ ಸ್ಟೇಟ್ ಇಬ್ಬರು ಸುತ ಈ ದೇಹದಾಢ್ಯ ಸ್ಪರ್ಧೆಗೆ ಬರಲಿದ್ದಾರೆ. ಮತ್ತು ಊರಿನವರ ಎಲ್ಲರ ತಮ್ಮ ಸಹಕಾರ ಎಲ್ಲೋ ನಮ್ಮ ಹತ್ರ ಇರಬೇಕೆಂದು ತಮ್ಮಲ್ಲಿ ಈ ಮಾಧ್ಯಮದ ಮೂಲಕ ನಾನು